ಅವರು ನನ್ನ ಏನನ್ನೂ ಕೇಳ್ದಲೆ, ಹೆಸರನ್ನು ಕೇಳ್ದಲೆ, ಕುಲನೂ ಕೇಳ್ದಲೆ, ಗೋತ್ರನೂ ಕೇಳ್ದಲೆ, ಇಡೀ ಪಿಕ್ಚರನ್ನು ಮೂರೇ ಮಾತಲ್ಲಿ ಹೇಳಿದ್ರು. ಅನುಮಾನ ಇದ್ದರೆ ನೀನು ಇನ್ನೊಂದು 15 ದಿವಸ ಬಿಟ್ಟು ಬಂದು ಹೋಗು. ನೀನು ನನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆಯಾ? ಬರೀ ಕೇವಲ ನನ್ನ ಆಸ್ತಿ ಅಥವಾ ಸಾಮಾಜಿಕ ಅಥವಾ ಆರ್ಥಿಕತೆಯನ್ನು ಹಾಳು ಮಾಡಲಿಲ್ಲ, ನನ್ನ ಅಸ್ತಿತ್ವನೂ ಹಾಳು ಮಾಡಿದರು. ಅವರು ನನ್ನ ಆತ್ಮೀಯರು ಹೋಗಿ ಸುಮ್ಮನೆ ಯಾತಕ್ಕೋ ಹಿಂಗೆ ಕೇಳಿದೆ, ಸ್ವಾಮಿ ಈ ಥರ ಹಿಂಗೆ ಅಂಗಡಿ ಆಗ್ಬಿಟ್ಟಿದೆ, ಬೆಡ್ರೂಮ್ ನೀವು ಅದೇನು ಯೂಸ್ ಮಾಡ್ತಿಲ್ಲಲ್ಲ, ಒಂದು ರೋಲಿಂಗ್ ಶರ್ಟ್ ಇಟ್ಬಿಟ್ಟು ಒಂದು ಅಂಗಡಿ ಥರ ಮಾಡ್ಕೊಡಿ, ಜೀವನ ಮಾಡ್ತೀವಿ. ನಾನು ಹೋಗಿ ಬಂದು ಇನ್ನೂ 4-5 ಡೇಸ್ ಆಗಿತ್ತು. ಎಂಥ ಇದು ಬಂದರೂ ನೀನು ಫೇಸ್ ಮಾಡ್ತೀಯ, ನೀನು ಸಪೋರ್ಟ್ ಇರುತ್ತೆ, ಹೋಗೊಂಡಿದ್ದು ನನಗೆ ಅವಾಗ ಮೈಂಡಲ್ಲಿ ಫ್ಲ್ಯಾಶ್ ಆಯಿತು. ಅಲ್ಲಿಂದ ನಾನು ಇನ್ನೊಂದು 10 ದಿವಸ ಆಯಿತು ಅವ್ರನ್ನ ಮತ್ತೆ ಬರ್ಲಿಕ್ಕೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ನೋಡಿದೆ. ಅಷ್ಟೊತ್ತಿಗೆ ನಮ್ಮದು ಬಿಸ್ನೆಸ್ ಎಸ್ಟಾಬ್ಲಿಷನ್ ಸೆಟಪ್ ಆಯಿತು. ಮನೆ ದೇವ್ರಿಗೆ ಕೂಡ ಹೋಗಿ ಪೂಜೆ ಮಾಡಿಸಿರ್ಲಿಲ್ಲ, ಯಾವುದೋ ರೂಪದಲ್ಲಿ ಆ ಮನೆ ದೇವರೇ ಕಳಿಸಿದ್ದು ಏನೋ ನಮ್ಮನೆ ಇದೊಂದು ಇದಕ್ಕೆ ಹೋಗೋ ಈ ಥರ ಅಂತ. ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗಿದ್ದು ಗುರುಬಲ. ಶಕುನ ರಂಗನಾಥ ಸ್ವಾಮಿಯ ದರ್ಶನವೂ ಆಯಿತು. 3 ಸುತ್ತ ಹಾಕಿ ಬಂದಾಗಲೇ ನನಗೆ ಅರ್ಥ ಆಯಿತು, ನಿನಗೆ ಇಲ್ಲೇ ದರ್ಶನ ಕೊಡ್ತಾ ಇದ್ದೀನಿ ಅಂತ. ನೀನು ಇನ್ನೂ 10 ವರ್ಷ ಕಷ್ಟಪಡಬೇಕಾಗುತ್ತೆ ಅಂದರು. ನನಗೆ ಮೊದಲೇ ಕುಗ್ಗೋಗಿದ್ದ ನನಗೆ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗ್ಬಿಡ್ತು. ಆಮೇಲೆ ನಾನು ಸ್ವಾಮಿ ನಾನು ಈಗಲೇ ನನಗೆ ಗೊತ್ತಿದೆ ನಾನು ಈಗಲೇ ಕುಸ್ತೋಗಿದ್ದೀನಿ, ಇನ್ನೂ 10 ವರ್ಷ ಅಂದರೆ ನನ್ನ ಕೈಲಿ ನಿನಗೆ ಆ ಕೆಪಾಸಿಟಿ ಇದೆ, ಹಂಗಾಗಿ ನಿಂಗೆ ಇನ್ನು 10 ವರ್ಷ ತಡ್ಕತ್ತೀಯ, ಬೇರೆಯವ್ರಿಗಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ ಅಂದರು. ಅಷ್ಟು ಮಾತಾಡಿದ್ದು ನನ್ನ ಪುಣ್ಯ ಅನ್ನಿಸ್ತು, ಯಾಕೆಂದರೆ ಬೇರೆಯವ್ರ ಹತ್ರ ಅಷ್ಟು ಮಾತಾಡಲ್ವಂತೆ ಅವರು. ಆಮೇಲೆ ಗೊತ್ತಾಯಿತು ನನಗೆ ಅವ್ರಿಗಂತ ಅದ್ಭುತ ಶಕ್ತಿ ಇದೆ ಅಂತ. ಅವರು ನನ್ನ ಏನನ್ನೂ ಕೇಳ್ದಲೆ, ಹೆಸರನ್ನು ಕೇಳ್ದಲೆ, ಕುಲನೂ ಕೇಳ್ದಲೆ, ಗೋತ್ರನೂ ಕೇಳ್ದಲೆ, ಇಡೀ ಪಿಕ್ಚರನ್ನು ಮೂರೇ ಮಾತಲ್ಲಿ ಹೇಳಿದ್ರು. ಸಮಸ್ಯೆ ನಿಮ್ಮಲ್ಲೇ ಇದೆ ಅಂತ, ನಿಮ್ಮಲ್ಲಿರೋರೇ ನಿಂಗೆ ಸಮಸ್ಯೆ ಮಾಡಿರೋದು, ಹಾಗಾಗಿ ಚಿಂತೆ ಮಾಡೋದು ಬೇಡ, ನಿಂಗೆ ಆ ಶಕ್ತಿನೂ ಇದೆ, ತಡ್ಕೊಳ್ಳೋ ಇದೆ, ಪರಿಹಾರ ನಾನು ಹೇಳ್ತೀನಿ ಮಾಡಿ ಅಂತೇಳಿ ಏನೋ ಪರಿಹಾರ ಮಾಡಿಕೊಟ್ರು. ನನಗೆ ಅಲ್ಲಿಗೂ ಒಂಥರ ನಾನು ಸ್ವಲ್ಪ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಂದಿದೆ, ಆ ಥರ ಎಲ್ಲ ಸುಮ್ಮನೆ ಯಾರನ್ನೂ ನಂಬಲ್ಲ. ಹಾಗಾಗಿ ಸ್ವಾಮಿ ಈ ಥರ ಆಗ್ಬಿಟ್ಟಿದೆ, ಹಿಂಗಾಯ್ತಲ್ಲ, ಹಿಂಗೆ ಸರಿ ಆಗುತ್ತಾ, ಇನ್ನೂ ಅನುಮಾನನ ಅಂತ ಒಂದು ಪ್ರಶ್ನೆ ಕೇಳೋದು. ನನಗೆ ಅನುಮಾನ ಅಂತಲ್ಲ ಸ್ವಾಮಿ, ನಾನು ಆಲ್ರೆಡಿ ನೊಂದ್ಬಿಟ್ಟಿದ್ದೀನಿ. ಈಗ ಅದೇ ಥರ ಅನುಮಾನ ಇದ್ದರೆ ನೀನು ಇನ್ನೊಂದು 15 ದಿವಸ ಬಿಟ್ಟು ಬಂದು ಹೋಗು. ನೀನು ನನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆಯಾ, ಇನ್ನು 15 ದಿವಸ ಬಿಟ್ಟು ಬಂದು ಹೋಗು ಅಂದರೆ ಸರಿ ಅಂತ ನನಗೆ ಒಂದು ಆಶ್ಚರ್ಯ ಮತ್ತೆ ಕಾಡ್ತು. ಯಾಕೆ 15 ದಿವಸ ಬಿಟ್ಟು ಬರೋಕೆ ಹೇಳಿದ್ರು? ಏನೋ ಒಂದು ಹೇಳಿದ್ರು. ಆಮೇಲೆ ತೊಗೊಂಡೋದ್ವಿ. ನಾನು ಸೀದಾ ನಮ್ಮ ಅಂಗಡಿಗೆ ಬಂದೆ, ವಾಪಸ್ ಬಂದೆ. ಆ ದೇವ್ರ ರೂಮಲ್ಲಿ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿಬಿಟ್ಟೆ. ನನಗೆ ಅಲ್ಲಿಂದನೂ ಸ್ವಲ್ಪ ಚಿಂತೆ ಕಾಡ್ತಾ ಇತ್ತು, ಯಾಕೆ 15 ದಿವಸ ಬಿಟ್ಟು ಬರೋಕೆ ಹೇಳಿದ್ರು? ಈ ಒಳ್ಳೆ ಕೋರ್ಟ್ ಡೇಟ್ ಕೊಟ್ಟಂಗೆ ಆಗುತ್ತೆ. ಇವತ್ತು ಹಿಯರಿಂಗ್ ಹೋಗಿದ್ದೀನಿ, ನಾಳೆ ಈ ಕೋರ್ಟ್ಗೂ ಇದಕ್ಕೂ ಏನು ಒಂಥರ ಚಿಂತಾಕರ ಅಂತ ಆಗ್ಬಿಟ್ಟೆ. ಇರಲಿ ಪರವಾಗಿಲ್ಲ, ನೋಡೋಣ, ದೈವಾನುಗ್ರಹ ಇರ್ಬೋದು, ನೋಡೋಣ ಏನೋ ಅನುಕೂಲ ಕೊಡ್ತಾನೆ ಅಂದ್ವಿ. ಅಲ್ಲಿಂದ ಬಂದ್ವಿ. ವೀಕ್ಷಕರೇ, ನೀವು ನಂಬಲ್ಲ, ನನ್ನನ್ನು ತೊಂದರೆಗೆ ಈಡು ಮಾಡಿದವರು ಬರೀ ಕೇವಲ ನನ್ನ ಆಸ್ತಿ ಅಥವಾ ಸಾಮಾಜಿಕ ಅಥವಾ ಆರ್ಥಿಕತೆಯನ್ನು ಹಾಳು ಮಾಡಲಿಲ್ಲ, ನನ್ನ ಅಸ್ತಿತ್ವನೂ ಹಾಳು ಮಾಡಿದರು. ನನ್ನ ಇನ್ಸಿಡೆಂಟ್ ಆದಾಗಿಂದ 15 ದಿವಸದಿಂದ 1 ತಿಂಗಳ ಒಳಗಡೆ ನನ್ನ ಅಂಗಡಿನ ಖಾಲಿ ಮಾಡಿಸಿದ್ರು. ಆ ಖಾಲಿ ಮಾಡಿಸಿದ್ದಲ್ದಲ್ಲೇ ನಾನು ಕೋರ್ಟ್ ಕಚೇರಿಯಲ್ಲಿ ಬೇಕಾಗಿತ್ತು. ಎಂಥ ನೋವಿನ ಸಂಗತಿ ಅಂದರೆ, ದುಡಿಮೆಗೆ ದಾರಿ ಇಲ್ಲ, ಅಂಗಡಿನ ಖಾಲಿ ಮಾಡಿಸಿದ್ದಾರೆ, ಬೇರೆ ಕಡೆ ದಾರಿ ಹುಡುಕ್ಲಿಕ್ಕಿಲ್ಲ, ಊಟ ಮಾಡೋದು 2ನೇ ಪ್ರಶ್ನೆ. ಪ್ರತಿದಿನ ಕೋರ್ಟಿಗೆ ಬೆಳಗ್ಗೆ ಹೆಚ್ಚು ಕಡಿಮೆ ವಾರಕ್ಕೆ 10 ದಿವಸಕ್ಕೆ ಹಿಯರಿಂಗ್ ಬರ್ತಾಯಿತ್ತು. ಬೆಳಗ್ಗೆ 10 ಗಂಟೆಯ 10:30 11 ಗಂಟೆ ಕೋರ್ಟಿಗೆ ಹೋದರೆ ಸಂಜೆ 4 ಗಂಟೆಗೆ ಬರ್ತಾಯಿದ್ವಿ. ದುಡಿಮೆ ಮಾಡೋದಲ್ಲಿ, ಊಟ ಮಾಡೋದಲ್ಲಿ, ಅದಕ್ಕೆಲ್ಲದು ಹೆಂಗೋ ತಡ್ಕೊಳ್ಳೋಣ ಪರವಾಗಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಸ್ನೇಹಿತರು, ಆತ್ಮೀಯರು ಅಂತ ನನ್ನ ಆರ್ಥಿಕ ಸಹಾಯ ಈ ಚೀಟಿ ಫಂಡು ಆಳು ಮೂಳು ಮಾಡ್ತಾ ಇದ್ದವರೆಲ್ಲ ಎಂಥ ಆತ್ಮೀಯರು ಅಂದರೆ ಎಲ್ಲರೂ ಒಟ್ಟಿಗೆ ಮೇಲ್ಬಿದ್ಬಿಟ್ರು. ನಾನು ಅವಾಗ ಮನೆ ಕಟ್ತಾ ಇದ್ದೆ, ಅರ್ಧಂಬರ್ಧ ಆಗಿತ್ತು ಮನೆ, ಅಂಗಡಿ ಖಾಲಿ ಆಯಿತು, ಮನೆ ಕಟ್ಟೋದು ನಿಂತೋಯ್ತು, ಜೊತೆಗೆ ಈ ಕೋರ್ಟು ಕಚೇರಿ ಅಳಿಯೋ ಜಾಗ ಜಾಸ್ತಿ, ಸಮಯ ಜಾಸ್ತಿ ಆಯಿತು, ಜೊತೆಗೆ ಎಲ್ಲ ಮೇಲ್ಬಿದ್ರು. ನನ್ನ ಪರಿಸ್ಥಿತಿಯನ್ನು ಒಂದ್ಸರಿ ಊಹೆ ಮಾಡ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಅದನ್ನು ನಾನು ಮತ್ತೊಂದ್ಸರಿ ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಅಂತೀನಿ, ಅಂಥ ಪರಿಸ್ಥಿತಿ. ಆ ಸಮಯದಲ್ಲಿ ಹೋಗಿದ್ದಾಗ ನನಗೆ ಕೋರ್ಟ್ ಹಿಯರಿಂಗ್ ಇತ್ತು. ನೆಕ್ಸ್ಟ್ ಇನ್ನೊಂದು 10 ದಿವಸದಲ್ಲಿ ಅಂಗಡಿ ಖಾಲಿ ಮಾಡಿಸಿದ್ರು. ಅಂಗಡಿ ಖಾಲಿ ಮಾಡಿಸಿ ನಾನು ಚಿಂತೆಲಿದ್ದಾಗಲೇ ನನ್ನ ಸ್ನೇಹಿತ ಕರ್ಕೊಂಡು ಹೋಗಿದ್ದು.
ಬಂದೆ. ಆಮೇಲೆ 15 ಡೇಸ್ ಆದ್ಮೇಲೆ ಬಿಟ್ಟು ಬನ್ನಿ ಅಂತ ಹೇಳಿದ್ದು ನನಗೆ ಜ್ಞಾಪಕ ಇತ್ತು. ಬಂದೆ. ಅಲ್ಲಿಂದ ಬಂದಿದ ತಕ್ಷಣ ಬಹುಶಃ ಒಂದು 4 ದಿನ ಇರ್ಬೋದು ಅಥವಾ ಒಂದು 5 ದಿವಸ ಇರ್ಬೋದು, ಶುಕ್ರವಾರ ಅನ್ಸುತ್ತೆ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಮನೆ, ನಾವು ಇದ್ದಿದ್ದ ಅಂಗಡಿ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಮನೆ ಇತ್ತು. ಅದರಲ್ಲಿ ಬೆಡ್ರೂಮ್ ಖಾಲಿ ಇತ್ತು. ಅವರು ನನ್ನ ಆತ್ಮೀಯರು ಹೋಗಿ ಸುಮ್ಮನೆ ಯಾತಕ್ಕೋ ಹಿಂಗೆ ಕೇಳಿದೆ, ಸ್ವಾಮಿ ಈ ಥರ ಹಿಂಗೆ ಅಂಗಡಿ ಆಗ್ಬಿಟ್ಟಿದೆ, ಬೆಡ್ರೂಮ್ ನೀವು ಅದೇನು ಯೂಸ್ ಮಾಡ್ತಿಲ್ಲಲ್ಲ, ಒಂದು ರೋಲಿಂಗ್ ಶರ್ಟ್ ಇಟ್ಬಿಟ್ಟು ಒಂದು ಅಂಗಡಿ ಥರ ಮಾಡ್ಕೊಡಿ, ಜೀವನ ಮಾಡ್ತೀವಿ. ಅವರು ಫಸ್ಟ್ ಆಗಲ್ಲ ಅಂದರು. ಆಮೇಲೆ 2 ದಿವಸ ಬಿಟ್ಟು ಬನ್ನಿ ನೋಡೋಣ ಪರವಾಗಿಲ್ಲ ಅಂದರು. ಸರಿ ಅಂತ ಏನೋ ಸಮ್ ಅಡ್ವಾನ್ಸು ಬಾಡಿಗೆ ಅಂತ ಮಾತಾಡಿಕೊಂಡು ಅದು ಮಳಿಗೆನ ಮಾಡ್ಕೊಂಡೆ. ಆ ಮಾಡ್ಕೊಂಡಿದ್ದನ್ನು ಅವ್ರಿಗೆ ಹೆಂಗೆ ಗೊತ್ತಾಯ್ತು, ನಮ್ಮ ಕಿರುಕುಳ ಕೊಟ್ಟವರಿಗೆ, ಆ ಓನರಿಗೂ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ತೊಂದರೆ ಕೊಟ್ಟು ನನ್ನ ಮಳಿಗೆ ಬಿಡಿಸೋ ಮಟ್ಟಕ್ಕೆ ಮಾಡಿದರು. ಆದರೂ ನಾನು ಯಾಕೆ ವಿಚಾರ ಎಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿಂದ ಬಂದ್ವಿ, ಅವರು ಒಪ್ಕೊಂಡ್ರು, ಆಯಿತು ಮಳಿಗೆ ಮಾಡ್ಕೊಡ್ತೀನಿ ಅಂತ. ಪಾಪ ರೋಲಿಂಗ್ ಶೆಟ್ರು ಇಟ್ಟು 4 ದಿವಸದಲ್ಲಿ ರೆಡಿ ಮಾಡಿದ್ರು. ಕೊಡೋಕ್ಕೆ ಬೇರೆ ಜನ ಏನೇ ಕಿರುಕುಳ ಕೊಟ್ಟರು, ಇಲ್ಲ ನಾನು ನಿಮಗೆ ಕೊಡ್ತೀನಿ ಏನಾರು ಆಗಲಿ ಅಂತಂದರು. ಆವಾಗ ನನಗೆ ಗುರುಗಳ ಅರಿವು ಆಯಿತು. ನಾನು ಹೋಗಿ ಬಂದು ಇನ್ನೂ 4-5 ಡೇಸ್ ಆಗಿತ್ತು. ಎಂಥ ಇದು ಬಂದರೂ ನೀನು ಫೇಸ್ ಮಾಡ್ತೀಯ, ನಿನ್ನ ಸಪೋರ್ಟ್ ಇರುತ್ತೆ ಹೋಗೊಂಡಿದ್ದು ನನಗೆ ಅವಾಗ ಮೈಂಡಲ್ಲಿ ಫ್ಲ್ಯಾಶ್ ಆಯಿತು. ಅವತ್ತು ನನಗೆ ಮಳಿಗೆ ಕೊಟ್ಟರು. ಈ ಹೆಂಗೆ ಅಂದರೆ, ಈ ಹೆಣಕ್ಕೆ ಜೀವ ಬಂದಂಗಾಯಿತು. ಹೆಣಕ್ಕೆ ಜೀವ ಬಂದಂಗಾಯಿತು. ಪೂರ್ತಿ ನಿಂತೋಗಿದ್ದ ನನ್ನ ಕಾರ್ಯಾಗಾರ ನಿಧಾನವಾಗಿ, ಫರ್ನಿಚರ್ ಇಲ್ಲ, ಏನೂ ಇಲ್ಲ, ಬರೀ ಒಂದು ಬೆಂಚು ಒಂದು ಟೇಬಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಆದರೆ ಭಗವಂತ ಗುರುಗಳ ಆಶೀರ್ವಾದ ನನ್ನ ಕೈ ಬಿಡಲಿಲ್ಲ. ಯಥಾಸ್ಥಿತಿ ನನ್ನ ವ್ಯಾಪಾರ ಕಂಟಿನ್ಯೂ ಆಗ್ತಾ ಹೋಯಿತು. ಆದರೆ ಹೊಡೆತಗಳನ್ನು ಸುಧಾರಿಸ್ಕೊಳ್ಳೋಕ್ಕೆ ಭಾಳ ವರ್ಷಗಳೇ ಬೇಕಾಯಿತು. ಅದಿರಲಿ. ಅಲ್ಲಿಂದ ಆದಮೇಲೆ ಅವಾಗ ನಾನು ಅಂದ್ಕೊಂಡೆ, ಈ ಎಲ್ಲವೂ ಮುಗಿದೋಯ್ತು ಅನ್ನೋ ಕಾಲದಲ್ಲಿ ಯಾರೋ ನನ್ನ ಕರ್ಕೊಂಡು ಹೋದರು. ಎಲ್ಗೋ ಏನೋ ಒಂದು ಶಕ್ತಿ ಬಂತು, ಪೂರ್ತಿ ಮಲಗಿದ್ದ ನನ್ನ ಮತ್ತೆ ಬಡದು ಎಬ್ಬಿಸ್ತು. ಕೇವಲ ಹೋಗಿ ಬಂದು 4-5 ದಿವಸದಲ್ಲಿ ನನಗೆ ಮತ್ತೆ ಪುನರ್ಜೀವನವನ್ನು ಕೊಡ್ತು. ಅಲ್ಲಿಂದ ನಾನು ಇನ್ನೊಂದು 10 ದಿವಸ ಇತ್ತು ಅವ್ರನ್ನ ಮತ್ತೆ ಬರ್ಲಿಕ್ಕೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ನೋಡಿದೆ. ಅಷ್ಟೊತ್ತಿಗೆ ನಮ್ಮದು ಬಿಸ್ನೆಸ್ ಎಸ್ಟಾಬ್ಲಿಷನ್ ಸೆಟಪ್ ಆಯಿತು. ಜೀವನ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ ಒಂದು ದಾರಿ ಆಯಿತು. ಸಾಲ ತೀರ್ಸೋಕ್ಕಾಗಲಿಲ್ಲ, ಮನೆ ಫಿನಿಷ್ ಮಾಡೋಕ್ಕಾಗಲಿಲ್ಲ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಒಂದು ದಾರಿ ಆಯಿತು. ಆ ದಾರಿ ಆಯ್ತಲ್ಲ ಅಂತ ಸಂತೋಷ ಪಟ್ಟಾಗ ನನ್ನ ಮನಸ್ಸಲ್ಲಿ ಅರಿವಾಗಿದ್ದು, ಎಲ್ಲರೂ ಬಿಟ್ಟಾಗ, ಎಲ್ಲರೂ ಕೈ ಬಿಟ್ಟಾಗ ಯಾರೋ ಒಬ್ರು ಕೈ ಹಿಡಿತಾರೆ, ಅವರೇ ಗುರುಗಳು. ಆ ಗುರು ಅಗೋಚರ ಶಕ್ತಿ ನೋಡಿ, ಕಣ್ಣಲ್ಲಿ ನೀರು ಬರ್ತಿದೆ ನನಗೆ. ಯಾಕೆಂದರೆ ಎಲ್ಲರೂ ಕೈ ಬಿಟ್ಬಿಟ್ರು ನನಗೆ ಆ ಟೈಮಲ್ಲಿ. ಎಲ್ಲರೂ, ಎಲ್ಲ ಕುಟುಂಬದವರು, ಜೊತೆಗಿರೋರು, ಸಣ್ಣ ಪುಟ್ಟ ಕುಟುಂಬದವರು ಮಾಡಿರ್ಬೋದನ್ನ ಬಿಟ್ಟರೆ ಎಲ್ಲರೂ ಕೈ ಬಿಟ್ಬಿಟ್ರು. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಕೂಡ ನನ್ನ ಕೈ ಬಿಟ್ಬಿಟ್ರು ಆ ಟೈಮಲ್ಲಿ. ಅದಕ್ಕೆ ನಾವು ಎಲ್ಲೋ ಪುಸ್ತಕ ಓದ್ಬೇಕಾದ್ರೆ ನಂಗೆ ಈಗಲೂ ಒಂದ್ಸರಿ ಜ್ಞಾಪಕ ಆಗುತ್ತೆ, ಎಲ್ಲ ಕೈ ಬಿಟ್ಟಾಗಲೇ ದೇವ್ರ ಕೈ ಹಿಡಿಯೋದಂತೆ. ಆ ದೈವ ಸ್ವರೂಪ ನನಗೆ, ನೀವು ನಂಬ್ತೀರಾ ಇಲ್ಲ, ನಾನಿನ್ನು ಮನೆ ದೇವ್ರಿಗೆ ಕೂಡ ಹೋಗಿರ್ಲಿಲ್ಲ. ಅವಾಗ ಮನೆ ದೇವ್ರಿಗೆ ಕೂಡ ಹೋಗಿ ಪೂಜೆ ಮಾಡಿಸಿರ್ಲಿಲ್ಲ. ಯಾವುದೋ ರೂಪದಲ್ಲಿ ಆ ಮನೆ ದೇವರೇ ಕಳಿಸಿದ್ದೋ ಏನೋ ನಮ್ಮನ್ನ ಇದೊಂದು ರೀತಿಗೆ ಹೋಗೋಯ್ತಾರ ಅಂತ. ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗಿದ್ದು ಗುರುಬಲ. ಚೆನ್ನಾಗಿ ಪಿಕಪ್ ಆಗಿತ್ತು, ನಡೀತಾ ಇತ್ತು ನಮ್ಮ ಇದ್ರ ಮೇಲೆ. 4 ದಿವಸ ಆಗಿತ್ತು ಅಂಗಡಿ ಓಪನ್ ಮಾಡಿ, ಸರಿ ಅಂತ ಆಯ್ತಲ್ಲ ಅಂತೇಳಿ ಸಂತೋಷ ಪಟ್ವಿ. ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ತುಂಬ ಸಂತೋಷ ಆಯಿತು, ದೇವರೊಂದು ದಾರಿ ತೋರಿಸಿದಾನೆ, ಪರವಾಗಿಲ್ಲ, ಮತ್ತೆ ಬದುಕ್ಬೋದು ಅನ್ನೋ ಆಸೆ ಚಿಗುರಿತ್ತು ನನ್ನಲ್ಲಿ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ವಿ ಈ ಥರ. ಆಮೇಲೆ ನನಗೆ 15 ದಿವಸದ ಜ್ಞಾಪಕ ಬಂತು. ಆ 15 ದಿವಸ ನಾನು ನಿಮ್ಗೆ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಅಂಗಡಿ ಓಪನ್ ಆಗಿ 10 ದಿವಸದಿಂದ ಅಲ್ಲಿಗೆ ಪ್ರತಿ ವಾರಕ್ಕೊಮ್ಮೆ ನಂಗೆ ಹಿಯರಿಂಗ್ ಕೊಡ್ತಾಯಿದ್ರು ಕೋರ್ಟಲ್ಲಿ. ಪ್ರತಿ ವಾರಕ್ಕೆ 4 ದಿವಸ, 5 ದಿವಸ, 8 ದಿವಸಕ್ಕೆ ಹಿಯರಿಂಗ್ ಕೊಡ್ತಾಯಿದ್ರು. ಅಲ್ಲಿಂದ ನಾನು ಅದಾದಮೇಲೆ 15 ದಿವಸ ಆದಮೇಲೆ ಬಿಟ್ಟು ಬಾ ಅಂತ ಹೇಳಿದ್ರೆ, ಸರಿ ಗುರುಗಳು ನೋಡ್ಕೊಂಬರೋಣ, ಅವರಿಂದ ನಮಗೊಂದು ದಾರಿ ಸಿಕ್ಕಿದೆ, ಅನುಕೂಲ ಆಗಿದೆ, ಕೃತಜ್ಞತೆ ಅರ್ಪಿಸ್ಬರೋಣ ಅಂತೇಳಿ ಸೀದಾ ಒಬ್ಬನೇ ಸಕ್ರಪಟ್ಟಕ್ಕೆ ಹೋದೆ. ಹೋಗಿ ಇಳಿದು ನೋಡಿದ್ರೆ ಮನೆ ಹತ್ರ ಯಾರೂ ಇಲ್ಲ, ಗುರುಗಳು ಇಲ್ಲ, ಮನೆಯಲ್ಲೂ ಯಾರೂ ಇಲ್ಲ. ಹೊರಗಡೆ ಹಿಂಗೆ ಮುಂದ್ಗಡೆ ಮನೇಲಿ ನಮ್ಮ ಚಂದ್ರಮೌಳಿ ಅಂತ ನಮ್ಮ ಅವರು ಸ್ನೇಹಿತರೊಬ್ಬರೇ, ಅವ್ರಿಗೆ ಕೇಳಿದೆ, ಸರ್ ಗುರುಗಳು ಇಲ್ಲೋ ಈ ಥರ ಇಲ್ಲ ಅವರೆಲ್ಲ ನಿನ್ನೆನೇ ಬೆಳಗ್ಗೆ ಅಥವಾ ಬೆಳಗ್ಗೆ ಶೃಂಗೇರಿಗೆ ಹೋದ್ರು ಅನ್ಸುತ್ತೆ ಅಂತೇಳಿ ನನಗೆ ಅಂದರು. ಹೌದಾ, ಅಯ್ಯೋ ಇನ್ನೇನು ದರ್ಶನ ಆಗಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅವ್ರ ಮನೆ ಹತ್ರ ಹೋಗಿ ಪಾದಕ್ಕೆ ಹಿಂಗೆ ನಮಸ್ಕಾರ, ಹಿಂಗೆ ಮನೆ ಹತ್ರ ಹಿಂಗೆ ನಮಸ್ಕಾರ ಮಾಡ್ಕೊಂಡು ವಾಪಸ್ ಹೊರಡ್ತಾ ಇದ್ದೆ. ಒಬ್ಬನೇ ಏಕಾಂಗಿ ಬರ್ತಾ ಇದ್ದೆ. ಇದೇನಪ್ಪ, ನಮ್ಮ ಕೋರ್ಟ್ದು ಮುಗಿಲಿಲ್ಲ, ಗುರುಗಳು ಸಿಕ್ಕಲಿಲ್ಲ, ಏನಾಯ್ತು ಮುಂದೆ, ಇಷ್ಟಕ್ಕೆ ನನ್ನ ಜೀವನ ಮುಗಿದಾಯ್ತಾ ಅಂತ ಯೋಚನೆ ಮಾಡ್ಕೊಂಡು ಸೀದಾ ಅದೇ ರೋಡಲ್ಲಿ ಬಂದವನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಹೆಚ್ಚು ಕಡಿಮೆ ನಮ್ಮದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ರೋಡ್ ಇದೆ, ಆ ಇದರಲ್ಲಿ ಅಲ್ಲಿಗೆ ಬರ್ತಾ ಇದ್ದೆ. ಅಲ್ಲಿ ನನಗೆ ಯಾರೂ ಕರೆದಂಗಾಯ್ತು. ಯಾರು ಕರೆದ್ರಲ್ಲ ಅಂತೇಳಿ ನಾನು ಹಿಂಗೆ ಹೋಗ್ತಾ ಇದ್ದೆ. ಯಾರಿದ್ದಾರೆ ಇಲ್ಲಿ, ಯಾರು ಇಲ್ವಲ್ಲ, ನಿನಗೆ ಬಾ ಅಂತ ಹೇಳಿದ್ದೆ, ಬಂದಿದ್ಯಾ ಅಂದರು. ಎಲ್ಲಿ, ಯಾರು ಕಾಣಿಸ್ತಿಲ್ಲ, ಏನಿದೆ ಅಂತ ನಾನು ನೋಡ್ತಾ ಇದ್ದೆ. ಅವಾಗ ಅಲ್ಲಿ ಕೇಳಿದೆ, ಸರ್ ಇಲ್ಲಿ ಯಾರು ಇದ್ರೆ ಹೆಂಗೆ ಮಾತಾಡ್ತಿದ್ದಾರೆ ಅಂದ್ರೆ, ಇಲ್ಲ ಸರ್ ಇಲ್ಲಿ ಯಾರೂ ಇರಲಿಲ್ಲ,
ಯಾರೋ ಒಬ್ರು ಮುದುಕರು ಕೂತಿದ್ರು ಇಷ್ಟ ತನಕ, ಈಗ ಹೋದ್ರು ಯಾರೋ ಕಾಲ್ ಕರ್ಕೊಂಡು ಅಂದರು. ಅಯ್ಯೋ ರಾಮಚಂದ್ರ, ಎಂಥ ಕುತೂಹಲಕಾರಿ ಇದು. ನನಗೆ ಎಲ್ಲೋ ಒಂಥರ ಅಗೋಚರ ಶಕ್ತಿ ಕೇಳಿಸ್ತಿದೆ ಹೇಳ್ತಿದ್ದಾರೆ ಅಂತ. ಆಮೇಲೆ ಏನು ಚಿಂತೆ ಮಾಡಬೇಡ, ಇವತ್ತಿಂದ ಹೋಗುತ್ತೆ, ಎಲ್ಲ ಸರಿಯಾಗತ್ತೆ, ನಿಂದು ಹೋಗು, ನಾನಿದ್ದೀನಿ, ನೀನು ಮತ್ತೇನು ಇಲ್ಲಿಗೆ ಬರಬೇಡ, ನನ್ನ ಸ್ಮರಿಸು ಸಾಕು, ನನ್ನ ಜ್ಞಾಪಕ ಮಾಡ್ಕೊಂಡು ಇಳಿದು ನೀನು ಅಂದ್ಬಿಟ್ಟು ಆಶೀರ್ವಾದ ಮಾಡ್ದಂಗಾಯ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.